ಲೈಕ್ ಮಾಡಿ. Hey, you should subscribe the channel. What's your name? My name is Parchi. Are you from? Finally. ಇವತ್ತು ನಾವು ಹೋಗ್ತಾ ಇದ್ದೀವಿ ಹಾಸನಿಂದ 43 ಕಿಲೋಮೀಟರ್ಸ್ ಆಗೋ ಚಂದ್ರಾಯಪಟ್ಟಣದ ಹತ್ರ ಇರುವ ಶ್ರೀ ಶ್ರವಣಬೆಳಗೊಳ. ಬನ್ನಿ ಎಲ್ಲರೂ ಹೋಗೋಣ. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವಿದ್ದೀವಿ ಶ್ರವಣಬೆಳಗೊಳ ಅಂತ ಒಂದು ದೇವಸ್ಥಾನ ಇದೆ. ಸೊ ಇವತ್ತು ನಾವಲ್ಲಿದ್ದೀವಿ. ಇದು ಬಂದು ಚಂದ್ರಾಯಪಟ್ಟಣದ ಹತ್ರ ಸಿಗುತ್ತೆ. ಸೊ ಬನ್ನಿ ಮುಂದೆ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಇವತ್ತು ನಾವಿದ್ದೀವಿ ಶ್ರವಣಬೆಳಗೊಳ ಮೂರ್ತಿ ಸ್ಥಾಪನೆ ಆಗಿರೋ ಜಾಗದಲ್ಲಿ. ಇಲ್ಲಿಯ ಮೂರ್ತಿ ಇದರ ಟೋಟಲ್ ಉದ್ದ ಬಂದು 57 ಅಡಿ ಇದೆ. ಸೊ ಬನ್ನಿ ಮುಂದೆ ಏನೇನಿದೆ ನೋಡ್ಕೊಂಡು ಹೋಗೋಣ. ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ ಮತ್ತು ಇದನ್ನು ಕೆತ್ತಿಸಿದವರು ಚಾವುಂಡರಾಯ. ಮತ್ತು ಇಲ್ಲಿಗೆ ಮೋದಿ ಸಹ ಒಂದು ಸಲ ಭೇಟಿ ನೀಡಿದರು. ಮತ್ತು ಇದು ಜೈನರ ಪವಿತ್ರ ಕ್ಷೇತ್ರ ಎಂದು ಹೆಸರುವಾಸಿಯಾಗಿದೆ. ಈ ಮೂರ್ತಿಯನ್ನು ಚಂದ್ರಗಿರಿ ಅನ್ನೋ ಒಂದು ಬೆಟ್ಟದ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಸಹ ಇದೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ, ಅದೇ ಕಲ್ಯಾಣಿ. ಕೊನೆಗೂ ಅರ್ಧಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿ 750 ಮೆಟ್ಲಿದೆ. ಇಲ್ಲಿ ಬರೋಕ್ಕೊಂದು ಮಿನಿಮಮ್ ಅಂದರೂ 10-15 ನಿಮಿಷ ಮಿನಿಮಮ್. ಕರೆಕ್ಟಾಗಿ ಬಂದ್ರಿ ಅಂದರೆ 10 ನಿಮಿಷ 15 ನಿಮಿಷ ಸಾಕು ಬರೋಕ್ಕೆ. 750 ಮೆಟ್ಲು ಅಂದಾಜಾಗಿ ಅಂದರೆ ತುಂಬ ಕಷ್ಟ ಆಗೋಯ್ತು. ನನಗಂತೂ ಬಂದು ಉಸಿರೆಲ್ಲ ಇಟ್ಕೊಂಡಿತ್ತು. ಈಗ ಅರ್ಧ ಹತ್ತಿದ್ದೀವಿ, ಇನ್ನು ಅರ್ಧ ಹತ್ತಬೇಕು. ಯಪ್ಪ ತುಂಬ ಸುಸ್ತಾಯಿತು. ಬನ್ನಿ ಇದೇನಿದೆ ನೋಡೋಣ. ಈಗ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಏನದು ಒದೇಗಲ್ ಬಸೀದಿ ಅಂತ ಹೆಸರಿದು. ಇದು ಏನಕ್ಕೆ ಒದೇಗಲ್ ಬಸೀದಿ ಅಂತ ಕರೀತಾರೆ ಅಂದರೆ, ಇದು ಒದೇಗಲ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಹತ್ರ ಬನ್ನಿ ಸ್ವಲ್ಪ. ಇಲ್ಲಿ ಇದು ಕಾಣಿಸ್ತಿದೆಯಲ್ಲ ಕಲ್ಲು, ಇದನ್ನು ಒದೆ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಇದನ್ನು ಒದೇಗಲ್ ಬಸೀದಿ ಅಂತ ಕರೀತಾರೆ ಇದನ್ನು. ಮತ್ತು ಇಲ್ಲಿ ಇದನ್ನು ಮಾಡಿದ್ದು 14ನೇ ಶತಮಾನದಲ್ಲಿ. ಆಗ ಮಾಡಿದಾಗ ಒಂದಷ್ಟು ಈ ಕಂಬದ ಹೆಸರು ತ್ಯಾಗ ಕಂಬ ಅಂತ. ಇದನ್ನು ಯಾಕೆ ತ್ಯಾಗ ಕಂಬ ಅಂತ ಕರೀತಾರೆ ಅಂದರೆ, ಇದು ದೇವಸ್ಥಾನ ಕಟ್ಟಿಸಿದವರು ಚಾಮುಂಡರಾಯರವರು. ಅವರು ಇದೇ ಜಾಗದಲ್ಲಿ ಕೂತ್ಕೊಂಡು ಅವರ ಧಾನ್ಯಗಳು, ಅವರ ಹಣಗಳು, ಅವರು ಸಂಪಾದಿಸಿದಂಥ ಚಿನ್ನದ ನಾಣ್ಯಗಳನ್ನೆಲ್ಲ ಇಲ್ಲೇ ದಾನ ಮಾಡ್ತಿದ್ರು ಜನಗಳಿಗೆ. ಕೆಲವೇ ನಿಮಿಷಗಳಲ್ಲಿ ನಾವು ಬಾಹುಬಲಿ ಹತ್ರ ತಲುಪ್ತೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಬಾಹುಬಲಿ ಹತ್ರ ತಲುಪ್ತೀವಿ. ಸೊ ಬನ್ನಿ ಹೋಗೋಣ.
ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇನಂತ ಗೆಸ್ ಮಾಡಿ ನೋಡೋಣ. ಬೇಗ ಗೆಸ್ ಮಾಡಿ ನೋಡೋಣ. 3, 2, 1 ಗೋ. ಗೆಸ್ ಮಾಡಿದ್ರಾ? ಗೊತ್ತಾಗಲಿಲ್ವಾ? ಓಕೆ, ನಾನೇ ಹೇಳ್ತೀನಿ. ಇದು ಏನಂದರೆ, ಯಾರಿಗೆ ಕಾಲು ಕೈಯಲ್ಲಿ ಶಕ್ತಿ ಇರಲ್ವೋ, ಯಾರಿಗೆ ಕೆಳಗಿಂದ ಮೇಲ್ಗಡೆ ತನಕ ನಡ್ಕೊಂಬರೋಕ್ಕಾಗಲ್ವೋ ಅವರಿಗೆ ಇದನ್ನು ಕರ್ಕೊಂಬರ್ತಾರೆ. ಇದು ಒಬ್ಬರು ಕರ್ಕೊಂಬರೋಕ್ಕೆ ಒಬ್ಬರಿಗೆ 2,500 ಆಗುತ್ತೆ. ಇಲ್ಲೊಂದು ಉತ್ಸವನೇ ನಡೀತಾ ಇದೆ. ಕೊನೆಗೂ 57 ಅಡಿ ಇರೋ ಬಾಹುಬಲಿ ಹತ್ರ ಬಂದೇ ಬಿಟ್ಟಿದ್ವಿ. ಬಾಹುಬಲಿ ಹತ್ರ ಬಂದು ದರ್ಶನ ಮಾಡಿ ಮುಗಿದೇ ಹೋಯ್ತು. ಈ ಜಾಗ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನೀವು ಬಂದು ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಚಂದ್ರಪಟ್ಟಣಕ್ಕೆ ಬಂದರೆ ಈ ಜಾಗನ ಮಿಸ್ ಮಾಡಬೇಡಿ. ವಾಟ್ಸ್ ಯುವರ್ ನೇಮ್? My name is Marcin. Are you from? I'm from Poland. How do you know about this place? 3 weeks. How do you feel after coming to India?
It's beautiful country, beautiful. A lot of colors, a lot of smells. It's beautiful country. Tell here now. Jai Shri Ram. Tell. Jai Shri Ram. Jai Sri Ram, Jai India. Jai India. Thank you. ಲೈಕ್ ಮಾಡಿ Hey, you should subscribe the channel Mig Maria ಮಿನಿ ಡಾಕ್ಟರ್ Mani Dr. War. It's really great stuff. Yeah, you should do it. Do it now. ಜೈ ಹಿಂದ್. Do it. ಥ್ಯಾಂಕ್ ಯು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಟಾಟಾ ಬೈ ಬೈ ಫ್ರಮ್ ಶ್ರಾವಣ ಬೆಳಗೊಳ, ಚಂದ್ರಪಟ್ಟಣ, ಗೊಮ್ಮಟೇಶ್ವರ. ಜೈ ಬಾಹುಬಲಿ, ಜೈ ಶ್ರೀರಾಮ್.